ಯುವಕರು ಒಗ್ಗಟ್ಟಾದರೆ ದೇಶದಲ್ಲಿ ಮಹತ್ತರ ಬದಲಾವಣೆ ತರಲು ಸಾಧ್ಯವಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ಟಿಆರ್ ವಿದ್ಯಾಸಾಗರ್ ಅವರು ಅಭಿಪ್ರಾಯಪಟ್ಟಿದ್ದಾರೆ. ತಾಲೂಕಿನ ನೇರಳೆ ಗ್ರಾಮದಲ್ಲಿ ಮಾತನಾಡಿದ ಅವರು ರೈತ ಸಂಘದ ಗ್ರಾಮ ಘಟಕ ಉದ್ಘಾಟನೆ ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ. ರೈತರ ಸಂಘಟನೆ ಬಲಪಡಿಸುವ ಕುರಿತು ಮಾತನಾಡಿದ ಅವರು ರೈತರು ಬೆಳೆಯುವ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗದೆ ದಲ್ಲಾಳಿಗಳು, ಕಾರ್ಖಾನೆ ಮಾಲೀಕರು, ಸಿಗರೆಟ್ ಕಂಪನಿಗಳು ಹಾಗೂ ಎಣ್ಣೆ ಮಾಲೀಕರು ಕೋಟ್ಯಾಧಿಪತಿಗಳಾಗುತ್ತಿದ್ದಾರೆ. ಆದರೆ ರೈತರು ಮಾತ್ರ ಇನ್ನೂ ಬಡವರಾಗಿಯೇ ಉಳಿದಿದ್ದಾರೆ ಎಂದು ವಿಷಾದಿಸಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿ ವರ್ಷ ಸುಮಾರು 15 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡುತ್ತಿದ್ದು ಈ ಸಾಲದ ಹೊರೆ ಸಾರ್ವಜನಿಕರ ಮೇಲೆ ಬೀಳುತ್ತಿದೆ ಎಂದು ತಿಳಿಸಿದ್ದಾರೆ. ರೈತರನ್ನ ಕೇವಲ ಮತ ಹಾಕುವ ಯಂತ್ರಗಳಂತೆ ರಾಜಕಾರಣಿಗಳು ನೋಡುತ್ತಿದ್ದಾರೆ. ರೈತರ ಜೀವನದಲ್ಲಿ ಬದಲಾವಣೆ ತರಲು ರೈತರು ಬೀದಿಗಿಳಿದು ಹೋರಾಟ ಮಾಡಬೇಕಾಗಿದೆ. ದೊಡ್ಡ ದೊಡ್ಡ ಕಂಪನಿಗಳ ಮಾಲೀಕರು ಕೋಟಿ ಕೋಟಿ ಸಾಲ ಮಾಡಿ ಅದನ್ನ ಮರುಪಾವತಿಸಲು ಸಾಧ್ಯವಾಗದೆ ನ್ಯಾಯಾಲಯದ ಮೊರೆ ಹೋಗುತ್ತಾರೆ. ಆದರೆ ರೈತರು ಲಕ್ಷಾಂತರ ರೂಪಾಯಿ ಸಾಲ ಮಾಡಿದ್ದಲ್ಲಿ ಸರ್ಕಾರಗಳು ಅವರನ್ನ ನಿರ್ಲಕ್ಷಿಸುತ್ತವೆ ಎಂದು ಟೀಕಿಸಿದ್ದಾರೆ. ಸರ್ಕಾರಗಳು ರೈತರು, ದಲಿತರು ಹಾಗೂ ಶೋಷಿತ ಸಮುದಾಯಗಳ ಉದ್ಧಾರ ಮಾಡುತ್ತೇವೆ ಎಂದು ಹೇಳುತ್ತಾರಾದರೂ ಅದು ಇನ್ನೂ ಸಾಧ್ಯವಾಗಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಪಿಡಿಒ, ಕಂದಾಯ ಅಧಿಕಾರಿಗಳು ಉಪಸ್ಥಿತರಿದ್ದು ಗ್ರಾಮದ ಸಮಸ್ಯೆಗಳ ಬಗ್ಗೆ ದೂರುಗಳನ್ನು ಸ್ವೀಕರಿಸಿದ್ದಾರೆ. ರಾಜ್ಯ ಉಪಾಧ್ಯಕ್ಷ ಇಮ್ಮಾವು ರಘು, ಹಿರಿಯ ರೈತ ಹೋರಾಟಗಾರ ಬೊಕ್ಕಹಳ್ಳಿ ನಂಜುಂಡಸ್ವಾಮಿ, ತಾಲೂಕು ಅಧ್ಯಕ್ಷ ಸತೀಶ್ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದು ಎಷ್ಟು ಅನ್ನ ತಿನ್ನುತ್ತಾ, ಇದಕ್ಕೇನು ವಿಟಮಿನ್ ಕಡಿಮೆ ಆಗಿದ್ದು ಆ ಕ್ಯಾಂಪ್ ದೇಣಿಗೆ ಹಾಕೊಂಡು ಇಲ್ಲಿಂದ ಬರ್ತೀರಿ. ನಾಳೆ ನಿಮ್ ಪಂಚಾಯತಿ ಮುತ್ತಿಗೆ ಹಾಕೋ ಅಂದ್ರೆ ಯಾಕೋ ಒಬ್ರು ಬರೋಂಗಿಲ್ಲ. ಅದೇನ್ ಪಂಚಾಯತಿ ಅಂದ್ರೆ ಹುಲಿಗಳು, ಸಿಂಹಗಳು ಏನಾರ ಇದ್ದೇನಪ್ಪ? ಪಂಚಾಯತಿ ಅಂದ್ರೆ ಯಾಕೆ ಎದ್ರಿಕತ್ರಿ ಅನ್ನೋದು ನನಗೆ ಅರ್ಥ ಆಗಿಲ್ಲ ಇನ್ನುವ. ಯಾವನ್ ನೋಡಿ ಇವತ್ತು ಹಸು ಟವಲ್ ಹಾಕೊಂಡಿರೋದು ನೀವೆಲ್ಲ ಹಸಿರು ಹುಲಿಗಳಿದ್ದಂಗಿನೋ. ಯಾವನ್ಗೇನು ಎದುರಂಗಿಲ್ಲ. ವಿಲೇಜ್ ಅಕೌಂಟ್ರು ಕೆಲಸ ಮಾಡಿಲ್ವಾ, PDO ಕೆಲಸ ಮಾಡಿಲ್ವಾ, EO, CEO, ನಿಮ್ಮ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರು ಏನಪ್ಪ? ನಾವಿಲ್ಲಿ ಇವರ ಪಂಚಾಯತ್ ರಾಜ್ ಇಲಾಖೆ ನಿಮ್ಮ CEO, ನಿಮ್ಮ ಡೈರೆಕ್ಟ್ರು ಯಾರಿದ್ರಲ್ಲ ಅವರು ಶಿಲ್ಪನಾಗಿದ್ದಾಗ ಉತ್ಸರ್ ಹೋಗಿದ್ದು. ಶಿಲ್ಪ ಶರ್ಮ ಆಗಲ್ಲ, ಶಿಲ್ಪನಾಗಿದ್ರು, ಆಮೇಲೆ ಶಿಲ್ಪ ಶರ್ಮಾ ಇದ್ರು. ಅವ್ರೋಗಿ ಗೆರವಾಗ್ತೀವಿ ಹೆಚ್ಚಿನವರು ನಾವು ಏನಪ್ಪ ಬೆಂಗಳೂರಲ್ಲಿ. ಅವ್ರು ಹೋಗಿ ಮಾತಾಡ್ಸೋರೇ ಇಲ್ಲ ಹಳ್ಳಿಗಳಿಂದ. ಈ ರೈತ ಸಂಘ ಒಂದಷ್ಟು ವಿಚಾರ ಕಲಿಸಿರೋದಕ್ಕೆ, ಅಂಬೇಡ್ಕರ್ ಅವ್ರ ಸಂವಿಧಾನ ಒಂದಷ್ಟು ಓದ್ಕೊಂಡಿರೋದಕ್ಕೆ ನಾವು ಇವತ್ತು ಪ್ರಶ್ನೆ ಮಾಡಂಗಾಗಿವಿ. ನಮ್ಗೇನೇನು ಅನ್ಯಾಯ ಆಯ್ತಾ ಇದೆ. ಈಗ ನಾವಿನ್ನೂ ಇನ್ನೂ ಭಾಳ ದೂರದಲ್ಲಿವಿ ನಾವು. ನಿನ್ನೆ ಯಾವುದೋ ಒಂದು ಪತ್ರಿಕೆ ಓದ್ತಾ ಇದೆ ಸಿದ್ದಣ್ಣ, ಇಂಗ್ಲೆಂಡಲ್ಲಿ ಒಂದು ನಂದಿ ಫಾರಂ ಮಾಡಿರಂತ. ಇಂಗ್ಲೆಂಡಲ್ಲಿ